ನಮಸ್ಕಾರ ಕರ್ನಾಟಕ ವಿವೇಕ ಭಾರತಕ್ಕೆ ಸ್ವಾಗತ. ಗೆಳೆಯರೇ, ರಾಮಾಯಣದಲ್ಲಿ ರಾವಣನ ಅಂತ್ಯವಾದ ನಂತರ ಆತನ ಬಗ್ಗೆ ಬಹಳಷ್ಟು ಮಂದಿ ಬಹಳಷ್ಟು ರೀತಿಯಾಗಿ ವಿಧವಾಗಿ ಮಾತನಾಡಿದರು. ಆದರೆ 3 ಪಾತ್ರಗಳು ಆಡಿರುವ ಮಾತುಗಳು ಬಹಳ ಅದ್ಭುತವಾಗಿದ್ದಾವೆ. ರಾವಣನ ಹೆಂಡತಿ ಮಂಡೋದರಿ, ಸೋದರ ವಿಭೀಷಣ ಮತ್ತು ದಶರಥ ಮಹಾರಾಜನ ಕುಮಾರನಾದ ಶ್ರೀರಾಮ. ಇದನ್ನು ಪೂರ್ತಿಯಾಗಿ ತಿಳಿದುಕೊಂಡ ನಂತರ ಎಂತಹ ವ್ಯಕ್ತಿತ್ವವುಳ್ಳವಳು, ವಿಭೀಷಣನು ಧರ್ಮಾತ್ಮ ಹೇಗೆ, ರಾಮನನ್ನು ಪುರುಷೋತ್ತಮನೆಂದು ಯಾಕೆ ಕರೆಯುತ್ತಾರೆ ಅನ್ನುವ ಎಲ್ಲ ಪ್ರಶ್ನೆಗಳು ಮಾಯವಾಗಿ ಹೋಗುತ್ತವೆ. ಅಂದರೆ ನಾನು ಇದಕ್ಕಾಗಿ ವಾಲ್ಮೀಕಿ ರಾಮಾಯಣಂ ಯುದ್ಧಖಂಡದ 98ರಿಂದ 100ನೇ ಸರ್ಗದವರೆಗೂ ವಿವರಿಸಿರುವ ಕಥೆಯನ್ನು ನಿಮಗಾಗಿ ನಿಮ್ಮ ಮುಂದೆ ಇಡುತ್ತಿದ್ದೇನೆ. ಇದನ್ನು ತಿಳಿಯುವುದಕ್ಕಿಂತ ಮುಂಚೆ ವಿವೇಕ ಭಾರತ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಚಾರ ನಿಮಗೆ ಸಂಪೂರ್ಣ ಅರ್ಥವಾಗಬೇಕೆಂದರೆ ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ಮುಗಿಯುವವರೆಗೂ ನೋಡಿ ಮತ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಕತೆಗೆ ಬರೋಣ. ರಾಮನು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ದಶಕಂಠ ರಾವಣ ನೆಲಕ್ಕುರುಳಿದ ವಾರ್ತೆ ಲಂಕಾಪಟ್ಟಣದಲ್ಲಿರುವ ಅಂತಃಪುರದ ಒಳಗಿರುವ ರಾಕ್ಷಸ ಸ್ತ್ರೀಯರಿಗೆ ತಿಳಿದು ದುಃಖದಿಂದ ಹೊರಗಡೆ ಓಡಿ ಬರುತ್ತಾರೆ. ಬಹಳಷ್ಟು ಜನ ಅವರನ್ನು ಅಡ್ಡಗಟ್ಟಿ ನಿಲ್ಲಿಸಲು ಪ್ರಯತ್ನಿಸಿದರೂ ಸಹ ದಿಕ್ಕಾಪಾಲಾಗಿ ಓಡಿ ಹೋದರು. ಹಸುವಿನ ಕರುಗಳು ತೀರಿ ಹೋದರೆ ಯಾವ ರೀತಿ ಆ ಹಸುಗಳು ಚದರಿ ಹೋಗುವ ರೀತಿಯಲ್ಲಿ ನೋವಿನಿಂದ ಆಕ್ರಂದನದ ಧ್ವನಿಯಲ್ಲಿ ಕೆದರಿದ ಜುಟ್ಟು ಬಿಟ್ಟುಕೊಂಡು ಉತ್ತರ ದಿಕ್ಕಿನ ಬಾಗಿಲಿನಿಂದ ಹೊರಗಡೆ ಬಂದರು. ಭಯಂಕರವಾದ ಯುದ್ಧ ರಂಗದ ಒಳಗಡೆ ಪ್ರವೇಶ ಮಾಡಿ ತಮ್ಮ ಪತಿಯರಿಗಾಗಿ ಅಳುತ್ತಾ ಬೀಳುತ್ತಾ ದುಃಖದಿಂದ ನರಳುತ್ತಾ ಹುಡುಕಿದರು. ಅಯ್ಯೋ ಅಯ್ಯೋ, ಏನಿದು, ಎಂತಹ ದುರ್ವಿಧಿ ಎಂದು ರುಂಡ ಮುಂಡಗಳು ಬೇರೆ ಬೇರೆಯಾಗಿ ಬಿದ್ದಿರುವ ಹೆಣದ ರಾಶಿಗಳ ಮಧ್ಯೆ ರಕ್ತದ ಸಮುದ್ರದಂತಿರುವ ನೆಲದ ಮೇಲೆ ಕಣ್ಣೀರನ್ನು ಸುರಿಸುತ್ತಾ ಹುಚ್ಚರಂತೆ ಹುಡುಕಾಡಿದರು. ಆನೆಗಳ ಹಿಂಡಿನಲ್ಲಿ ಒಬ್ಬ ನಾಯಕನು ಸತ್ತು ಹೋದರೆ ಯಾವ ರೀತಿ ಹೆಣ್ಣು ಆನೆಗಳ ಆಕ್ರಂದನ ಅರಚುವ ರೀತಿ ಇತ್ತು, ಆ ರೀತಿ ವಾಲ್ಮೀಕಿ ಮಾಡಿರುವ ಹೋಲಿಕೆಯು ಒಂದು ಅದ್ಭುತವಾಗಿದೆ. ಹೆಣ್ಣು ಆನೆಗಳ ಆರ್ತನಾದ ಸುಮಾರು 6 ಮೈಲಿಗಳವರೆಗೂ ಕೇಳಿಸುತ್ತಿತ್ತು ಎನ್ನುವುದು ಕೇಳುವುದಕ್ಕೆ ಬಹಳ ಆಘಾತವೆನಿಸುತ್ತದೆ. ಅದೆಷ್ಟೋ ಜನ ರಾಕ್ಷಸ ಸ್ತ್ರೀಯರು ಒಂದೇ ಬಾರಿ ಅತ್ತರೆ ಆ ರೀತಿಯ ಪರಿಸ್ಥಿತಿ ಎಫೆಕ್ಟ್ ಏನಂತ, ಆ ಪರಿಸ್ಥಿತಿ ಯಾವ ರೀತಿ ಇರುತ್ತದೆ ಎನ್ನುವುದು ವಾಲ್ಮೀಕಿ ಮಹರ್ಷಿಯ ಉದ್ದೇಶ. ಅಪಾರವಾದ ತೇಜಸ್ಸಿನಿಂದ ಕೂಡಿದ ದಟ್ಟವಾದ ಕಾರ್ಮೋಡದ ಎತ್ತರಕ್ಕೆ ಬೃಹದಾಕಾರದಲ್ಲಿ ರಾವಣನು ಚಲನೆಯಿಲ್ಲದೆ ನೆಲದ ಮೇಲೆ ಬಿದ್ದಿರುವುದನ್ನು ನೋಡಿದರು. ಅದೇ ಪ್ರದೇಶಕ್ಕೆ ರಾವಣನ ಪತ್ನಿಯರೆಲ್ಲರೂ ಬಂದರು. ರಾಮಾಯಣ ಪೂರ್ತಿಯಾಗಿ ಓದಿದವರಿಗೆ ಮಾತ್ರ ಈ ವಿಷಯ ತಿಳಿಯುತ್ತೆ. ಮಂಡೋದರಿ ಮಾತ್ರವಲ್ಲದೆ ರಾವಣನನ್ನು ವಿವಾಹವಾಗಿರುವ ಅದೆಷ್ಟೋ ಮಹಿಳೆಯರಿದ್ದಾರೆ. ಆದರೆ ರಾವಣನ ಪತ್ನಿಯರೆಲ್ಲರೂ ಆತನ ಬೃಹದೇಹ ನೋಡಿದ ತಕ್ಷಣ ಅದರ ಸುತ್ತ ತಲೆ ತಿರುಗಿ ನೆಲಕ್ಕುರುಳಿದರು. 10 ತಲೆ 20 ಕೈಗಳಿರುವ ಭಾರೀ ದೇಹಗಾತ್ರದ ಸುತ್ತ ಒಬ್ಬೊಬ್ಬರು ಆತನ ಮೇಲೆ ಬಿದ್ದು ಅಳುತ್ತಿದ್ದರು, ಆಕ್ರಂದಿಸುತ್ತಿದ್ದರು. ಹಾಗೆ ಅಳುತ್ತಾ ದೇವತೆಗಳ ರಾಜನಾದ ಇಂದ್ರ, ಸಾವನ್ನು ನಿರ್ಣಯಿಸುವ ಯಮ ಇವರಿಬ್ಬರೂ ಸಹ ನೀನೆಂದರೆ ಭಯ ಬೀಳುವವರು. ಕುಬೇರನಿಂದ ಆತನ ಪುಷ್ಪಕ ವಿಮಾನವನ್ನು ಪಡೆದವನೆಂಬ ಹೆಸರಿರುವವನು ನೀನು. ಗಂಧರ್ವರು ಮತ್ತು ಋಷಿಗಳು ಸಹ ನಿನ್ನ ಹೆಸರು ಕೇಳಿದರೆಂದರೆ ಬೆದರಿ ಓಡಿ ಹೋಗುವವರೇ. ದೇವ, ಅಸುರ, ಸರ್ಪ, ಯಕ್ಷ, ಗಂಧರ್ವ, ಕಿನ್ನ ಇವರ್ಯಾರಿಗೂ ಭಯಪಡದವನು
ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನಿಂದ ಭಯದಲ್ಲಿ ಸತ್ತು ಬಿದ್ದಿದ್ದಾನೆ ಎಂದರೆ ಎಂತಹ ವಿಪರ್ಯಾಸ. ದೇವ ಅಸುರ ಯಕ್ಷರಿಗೆ ಹಗಲು ರಾತ್ರಿ ರಾಕ್ಷಸನಂತೆ ಕಾಡಿದವನು ಇವತ್ತು ಒಬ್ಬ ಮಾನವನ ಕೈಯಲ್ಲಿ ಹತನಾಗಿದ್ದಾನೆ ಎಂದರೆ ಇದು ಹೇಗೆ ಸಾಧ್ಯವಾಯಿತೆಂಬುದೇ ಅರ್ಥವಾಗದೆ ಕೈ ಸಿಕ್ಕಿಕೊಳ್ಳುತ್ತಾ ತಲೆ ಜಜ್ಜಿಕೊಳ್ಳುತ್ತಿದ್ದಾರೆ. ನಿಮ್ಮ ಹಿತ ಕಾಯುವ ಮಾತನ್ನು ಕೇಳಲೇ ಇಲ್ಲ. ವಿಭೀಷಣನು ನಿನ್ನ ಒಳ್ಳೆಯದಕ್ಕೆ ಎಷ್ಟೇ ಸಾರಿ ಹೇಳಿದರೂ ಸಹ ನೀನು ತಿರಸ್ಕಾರ ಮಾಡಿದೆ. ಸೀತೆಯನ್ನು ಶ್ರೀರಾಮನಿಗೆ ಹಿಂದಿರುಗಿಸಿ ಕಳುಹಿಸಿದ್ದರೆ ಈ ದಿನ ನಿನಗೆ ಈ ದುಸ್ಥಿತಿ ಬರುತ್ತಿರಲಿಲ್ಲ. ಈಗ ನಾವೆಲ್ಲ ಯಾವ ದಾರಿ ಕಾಣದೆ ನಿಸ್ಸಹಾಯಕರಾಗಿದ್ದೇವೆ. ವಿಭೀಷಣನ ಮಾತನ್ನು ನೀನು ಕೇಳಿದ್ದರೆ ರಾಮನು ನಿನಗೆ ಗೆಳೆಯನಾಗುತ್ತಿದ್ದನು, ನಾವೆಲ್ಲರೂ ವಿಧವೆಯರಾಗುತ್ತಿರಲಿಲ್ಲ. ಸೀತೆಯ ಜೊತೆಗೆ ಬಹಳ ಕ್ರೂರವಾಗಿ ವರ್ತಿಸಿ ಆಕೆಯನ್ನು ಬಂಧನದಲ್ಲಿರಿಸಿಬಿಟ್ಟೆ. ಒಂದೇ ಒಂದು ಕ್ಷಣಾರ್ಧದಲ್ಲಿ ರಾಕ್ಷಸ ಸೈನ್ಯ, ನೀನು ಮತ್ತು ನಾವೆಲ್ಲರೂ ಕುಸಿದು ಬಿದ್ದೆವು. ಎಲ್ಲ ನಿನಗೆ ಇಷ್ಟ ಬಂದ ಹಾಗೆಯೇ ವರ್ತಿಸಿಬಿಟ್ಟೆ. ಆದರೆ ನೀನು ಅಂದುಕೊಂಡಿದ್ದು ಮಾತ್ರ ಏನೂ ನಡೆಯಲಿಲ್ಲ. ಎಲ್ಲವೂ ಆ ದುರ್ವಿಧಿಯ ಆಟದಂತೆಯೇ ನಡೆಯಿತು. ಕೇವಲ ವಿಧಿ ಒಬ್ಬನೇ ಮಾತ್ರ ಸಾಯುವವನನ್ನು ನಿರ್ಣಯಿಸುತ್ತೆ. ಈ ಯುದ್ಧದಲ್ಲಿ ಹತರಾದವರೂ ಸಹ ಅದೇ ವಿಧಿಯಿಂದ ಸಾವನ್ನಪ್ಪಿದ್ದಾರೆ. ಈ ಜಗತ್ತಿನಲ್ಲಿ ಅರ್ಥ, ಕಾಮ ಮತ್ತು ವೀರತ್ವ ಯಾವೂ ಕೂಡ ವಿಧಿಯನ್ನು ಎದುರಿಸಿ ನಿಲ್ಲಲಾರವು. ಈ ರೀತಿಯಾಗಿ ವಿಧಿಯನ್ನು ದೂಷಿಸುತ್ತಾ ರಾವಣನ ಪತ್ನಿಯರೆಲ್ಲರೂ ಗೀಳಿಟ್ಟರು. ಅದಾದ ನಂತರ ರಾವಣನ ಮೊದಲ ಹೆಂಡತಿಯಾದ ಮಂಡೋದರಿ ಅಲ್ಲಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಿದ್ದಿರುವ ರಾವಣನ ದೇಹವನ್ನು ನೋಡಿ ಮಾತಾಡಿದಳು. ಮಂಡೋದರಿಯ ಮಾತುಗಳು ಮೊದಲಿಗೆ ಉಳಿದ ಪತ್ನಿಯರ ರೀತಿಯಲ್ಲಿ ಅನ್ನಿಸಿದರೂ ಸ್ವಲ್ಪ ಹೊತ್ತಿಗೆ ಅದೇ ಮಾತಿನಲ್ಲಿ ಬಹಳ ವ್ಯತ್ಯಾಸ ಅಥವಾ ಬದಲಾವಣೆಯನ್ನು ಅದು ಯಾಕಂತ ಕಥೆಯ ಕೊನೆಯಲ್ಲಿ ನಿಮಗೆ ತಿಳಿಸ್ತೇನೆ. ಮಂಡೋದರಿ ಈ ರೀತಿಯಾಗಿ ಹೇಳಿದಳು: ಕುಬೇರನ ತಮ್ಮನೆಂದು ಕರೆಯುವವರು ನಿನಗೆ ಕೋಪ ಸಿಟ್ಟು ಬಂದರೆ ಆ ದೇವೇಂದ್ರನೂ ಸಹ ನಿನ್ನ ವಿರುದ್ಧ ನಿಲ್ಲಲು ಭಯಪಡುತ್ತಿದ್ದನು. ನಿನ್ನ ಹೆಸರು ಕೇಳಿದ ಋಷಿಗಳು, ಭೂಮಿಯನ್ನು ಶಾಸಿಸುವ ದೇವತೆಗಳು, ತೇಜೋಮಯಿಗಳಾದ ಗಂಧರ್ವರೆಲ್ಲರೂ ಸಹ ಗಡಗಡ ನಡುಗುತ್ತಾ ಭಯಭೀತರಾಗಿ ದಿಕ್ಕಾಪಾಲಾಗಿ ಓಡುತ್ತಿದ್ದರು. ಆದರೆ ಒಬ್ಬ ಸಾಮಾನ್ಯ ಮಾನವನಾದ ರಾಮನ ಕೈಯಲ್ಲಿ ಯುದ್ಧದಲ್ಲಿ ಹತವಾಗಿರೋದು ನಿನಗೆ ನಾಚಿಕೆಗೇಡು ಅನ್ನಿಸುವುದಿಲ್ಲವೇ? ಸಂಪತ್ತು, ಸಮೃದ್ಧಿ, ಆ ನಿನ್ನ ವೀರತ್ವ ಇವೆಲ್ಲವುಗಳನ್ನು ಸ್ವಂತ ಮಾಡಿಕೊಂಡು 3 ಲೋಕಗಳನ್ನು ಆಕ್ರಮಿಸಿಕೊಂಡು ಅಹಂಕಾರದಲ್ಲಿ ಮೆರೆಯುತ್ತಿದ್ದ ನಿನಗೆ ಯಾರೂ ಪೈಪೋಟಿ ಇಲ್ಲವೇನೋ ಎನ್ನುವಂತಿದ್ದಿ. ಆದರೆ ಇವತ್ತು ಅಡವಿಯಲ್ಲಿ ತಿರುಗಾಡುತ್ತಿರುವ ಒಬ್ಬ ಸಾಮಾನ್ಯ ಮಾನವ ನಿನ್ನನ್ನು ಹತ ಮಾಡಿದ್ದಾನೆ. ನೀನು ಬಯಸಿದ ರೂಪವನ್ನು ಧರಿಸುತ್ತಾ ಸುತ್ತಿರುವಂಥ ನಿನಗೆ ರಾಮನ ಕೈಯಲ್ಲಿ ಸಾವು ಬರಬಾರದಿತ್ತು. ಈಗಲೂ ಸಹ ಆ ರಾಮನು ನಿನ್ನ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ನಿನ್ನನ್ನು ಅಂತ್ಯ ಮಾಡಿದ್ದಾನೆಂದರೆ ನನಗೆ ನಂಬಲಾಗುತ್ತಿಲ್ಲ. ಈ ಹಿಂದೆ ನೀನು ಇಂದ್ರಿಯಗಳ ಜೊತೆಗೆ 3 ಲೋಕಗಳನ್ನೂ ಗೆದ್ದಿದ್ದೀ. ಆದರೆ ಈಗ ಅವೇ ಇಂದ್ರಿಯಗಳು ನಿನ್ನನ್ನು ಸೋಲಿಸಿವೆ, ಅಂತ್ಯ ಮಾಡಿವೆ. ರಾಮನ ರೂಪದಲ್ಲಿ ಆ ದೇವಾದಿದೇವ ಇಂದ್ರನು ಬಂದು ನಿನ್ನನ್ನು ಮಣ್ಣಲ್ಲಿ ಮಣ್ಣಾಗಿಸಿದ್ದಾನೇನೋ ಎಂಬ ಅನುಮಾನ ಮೂಡಿಬರುತ್ತಿದೆ. ಯಾವಾಗ ನಿಮ್ಮ ಸಹೋದರ ಕುಂಭಕರ್ಣನು ತನ್ನ ರಾಕ್ಷಸ ಸೈನ್ಯದೊಂದಿಗೆ ಹತನಾದನೋ ಆವಾಗಲೇ ರಾಮನು ಒಬ್ಬ ಸಾಮಾನ್ಯ ಮಾನವನಲ್ಲ ಎನ್ನುವ ವಿಷಯವು ಸಹ ತಿಳಿದುಬಿಡುತ್ತೆ. ದೇವತೆಗಳು ಸಹ ಲಂಕಾಪಟ್ಟಣದೊಳಗೆ ಬರುವುದರಲ್ಲಿ ಆ ಕಡೆ ತಿರುಗಿಯೂ ನೋಡುತ್ತಿರಲಿಲ್ಲ. ಅಂತಹದ್ದರಲ್ಲಿ ಶ್ರೀರಾಮನ ಭಂಟ ಹನುಮಂತನು ಪ್ರವೇಶ ಮಾಡಿ ತನ್ನ ಶೌರ್ಯಗಳಿಂದ ಎಲ್ಲರಿಗೂ ಆಪದ್ಬಾಂಧವನಾಗಿ ನಿಂತನು. ಆಗಲಾದರೂ ರಾಮನ ಜೊತೆಗೆ ವೈರತ್ವವನ್ನು ಬಿಟ್ಟು ಬಿಡಬೇಕಿತ್ತು. ರಾಘವನ ಜೊತೆಗೆ
ಯುದ್ಧ ಬೇಡವೆಂದು ನಾನು, ಮಾರೀಚ ಮತ್ತು ನಿನ್ನ ತಮ್ಮ ವಿಭೀಷಣ ಎಲ್ಲರೂ ಹೇಳಿದರೂ ಸಹ ನೀನು ಯಾರ ಮಾತನ್ನೂ ಲೆಕ್ಕಿಸಲಿಲ್ಲ. ಆದರೆ ಅದರಿಂದಾದ ನೋವು, ದುಃಖವನ್ನು ನಾವು ಮಾತ್ರ ಅನುಭವಿಸುತ್ತಿದ್ದೇವೆ. ಸೀತೆಯ ಮೇಲೆ ನೀನು ಬೆಳೆಸಿಕೊಂಡ ದುರಾಸೆಯಿಂದ ನಿನ್ನ ಸಂಪತ್ತು, ನಿನ್ನ ಶರೀರ, ನಿನ್ನ ಬಂಧುಗಳೆಲ್ಲರೂ ನಾಶವಾಗಿ ಬಿಟ್ಟರು. ಅರುಂಧತಿ, ರೋಹಿಣಿಗಿಂತ ಸೀತೆ ಬಹಳ ದೊಡ್ಡ ವ್ಯಕ್ತಿತ್ವವುಳ್ಳ ಮೇರು ಶಿಖರದಂಥವಳು. ಇಂತಹ ಒಬ್ಬ ಪತಿವ್ರತೆಯನ್ನು ಹಿಂಸಿಸಿ, ನಿಂದಿಸಿ, ಅಗೌರವದಿಂದ ನೋಡಿಕೊಂಡಿದ್ದೀಯ. ನೀನು ಮಾಡಿರುವ ಕೃತ್ಯ ನಿನಗೆ ಶೋಭೆ ತರುವಂಥದ್ದಲ್ಲ. ಹುಟ್ಟಿನಿಂದಲೇ ಸೌಂದರ್ಯದಲ್ಲಿ ಮತ್ತು ಗುಣದಲ್ಲಿ ಸೌಮ್ಯವತಿಯಾದ ನನಗೆ ಮೈಥಿಲಿ ಯಾವ ರೀತಿಯೂ ಸರಿಸಾಟಿಯಲ್ಲ. ಸೀತೆ ಅಯೋನಿಜ, ನಾನು ದೈವಾನುಗ್ರಹದಿಂದ ಹುಟ್ಟಿದವಳು. ನಿನ್ನ ಮನಸ್ಸಿನಲ್ಲಿ ನೀನು ಬೆಳೆಸಿಕೊಂಡಿರುವ ಕಾಮವಾಂಛನೆಯಿಂದ ಈ ವಿಷಯವನ್ನು ನೀನು ತಿಳಿದುಕೊಳ್ಳದಾದೆ. ಸೀತೆಗಿಂತ ಅದೆಷ್ಟೋ ಮಂದಿ ಚೆಲುವೆಯರು ನನ್ನನ್ನು ಸೇರಿದಂತೆ ಈ ಅಂತಃಪುರದಲ್ಲಿ ಸಹಸ್ರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲ ನಿನ್ನ ಮೇಲೆ ಆಸೆ ಇಟ್ಟುಕೊಂಡವರೇ. ಆದರೆ ಅವರೆಲ್ಲರನ್ನೂ ಬಿಟ್ಟು ಸೀತೆಯ ಮೇಲೆ ದುರಾಸೆಯನ್ನು ಬೆಳೆಸಿಕೊಂಡಿದ್ದೀಯ. ಆದರೂ ಸಹ ಇದು ಈಗ ಬಂದಿರುವ ದುರಾಸೆಯಿಂದ ಆಗಿರುವ ವಿನಾಶವಲ್ಲ. ಅದೆಷ್ಟೋ ಪರಸ್ತ್ರೀಯರನ್ನು, ಪರರ ಭಾಗ್ಯವನ್ನು ಅನುಭವಿಸಿ ಹಾಳು ಮಾಡಿರುವುದರ ಪ್ರತಿಫಲವಾಗಿದೆ. ಕೆಲವು ಸಾವಿರ ವರ್ಷಗಳಿಂದ ನಿನ್ನಲ್ಲಿ ಬೆಳೆದಿರುವ ಆ ಕೆಟ್ಟ ಕೋರಿಕೆಯಾಗಿದೆ. ಪ್ರತಿ ಜೀವಿಯ ಅಂತ್ಯಕ್ಕೂ ಒಂದು ಕಾರಣವಿರುತ್ತದೆ. ಹಾಗೆಯೇ ಮೈಥಿಲಿಯು ಸಹ ನಿನ್ನ ಪಾಲಿಗೆ ಸಾವಿಗೆ ಕಾರಣಕರ್ತಳಾಗಿ ಬಂದಿದ್ದಾಳೆ. ಸೀತೆ ಈಗ ತನ್ನ ದುಃಖದಿಂದ ವಿಮುಕ್ತಳಾಗಿ ರಾಮನ ಜೊತೆ ಆನಂದವಾಗಿರುತ್ತಾಳೆ. ಆಕೆಗಿರುವ ಅದೃಷ್ಟ ನಮ್ಮಲ್ಲಿ ಯಾರಿಗೂ ಇಲ್ಲ. ಅದಕ್ಕಾಗಿಯೇ ಈಗ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದ್ದೇನೆ. ಕೈಲಾಸ, ಮಂದಾರ, ಮೇರು ಪರ್ವತಗಳಲ್ಲಿ, ಚೈತ್ರ ರಥ ವನಗಳಲ್ಲಿ, ಎಷ್ಟು ಅದ್ಭುತವಾದ ಪುಷ್ಪಕ ವಿಮಾನಗಳಲ್ಲಿ ನಿನ್ನ ಜೊತೆಯಲ್ಲಿ ಕಾಲ ಕಳೆದಿದ್ದೇನೆ. ಅಮೋಘವಾದ ಹೂಮಾಲೆ, ವಸ್ತ್ರ, ವಜ್ರ ವೈಡೂರ್ಯಗಳನ್ನು ಧರಿಸಿ ಎಷ್ಟು ಉಪಯೋಗಿಸಿದರೂ ಕರಗದ ಸಂಪತ್ತನ್ನು ಅನುಭವಿಸಿದ್ದೇನೆ. ಈಗ ಈ ನಿನ್ನ ಸಾವಿನಿಂದ ನನ್ನೆಲ್ಲ ಆನಂದವನ್ನು ಕಳೆದುಕೊಂಡಿದ್ದೇನೆ. ನಿನ್ನ ನಿಜವನ್ನೇ ಹೇಳುತ್ತಾನೆ. ಹಾಗೆ ಸೀತೆಯು ನಿನ್ನ ಪತನಕ್ಕಾಗಿಯೇ ಇಲ್ಲಿ ಬಂದಿರುವುದಾಗಿ ಎಂಬ ಸತ್ಯವನ್ನು ತಿಳಿಸಿದಾಗಲೂ ಸಹ ನಿನಗೆ ಅದರ ಪರಿವೇ ಇರಲಿಲ್ಲ. ನಿನ್ನೊಳಗೆ ಕಾಮ, ಕ್ರೋಧಗಳೆಂಬ ಅಜ್ಞಾನದ ಅಂಧಕಾರದ ಅಹಂನ ವ್ಯಸನಕ್ಕೊಳಗಾಗಿ ನಿನ್ನನ್ನು ನೀನು ಇಷ್ಟದ ಮಡುವಿನಲ್ಲಿ ತಳ್ಳಿಕೊಂಡು ಸತ್ತು ಬಿದ್ದಿದ್ದೀಯ. ಈಗ ನಿನ್ನ ವಂಶವನ್ನು ಬೆಳೆಸುವವರು ಯಾರೂ ಇಲ್ಲದೆ ಎಲ್ಲರೂ ಅಂತ್ಯವಾಗಿದ್ದಾರೆ. ನಿಜವಾಗಿಯೂ ನಾನು ಹೇಳಬೇಕೆಂದರೆ ನಿನ್ನ ಬಗ್ಗೆ ದುಃಖಿಸಬಾರದು. ಆದರೆ ನಾನು ಒಬ್ಬ ಸಾಮಾನ್ಯ ಮೃದು ಸ್ವಭಾವದವಳಾಗಿದ್ದರಿಂದ ನಿನ್ನ ಮೇಲೆ ನನಗೆ ಸ್ವಲ್ಪ ಕನಿಕರ ಮತ್ತು ಅನುಕಂಪವಿದೆ. ನಿನ್ನ ಪಾಡಿಗೆ ನೀನು ಮಾಡಿರುವ ಕರ್ಮಗಳನ್ನು ಸ್ವೀಕರಿಸಿ ನಿನ್ನ ಗಮ್ಯಸ್ಥಾನವನ್ನು ನೀನೇನು ಸೇರಿದ್ದೀಯ. ಈಗ ನನ್ನ ಪರಿಸ್ಥಿತಿ ಏನು? ನಾಳೆ ನಾನು ಏನಾದರೂ ಸತ್ತು ಹೋದರೆ ನನಗೆ ನನ್ನ ಅಂತ್ಯಕ್ರಿಯೆಯನ್ನು ನಡೆಸಲು ಒಬ್ಬ ಮಗನೂ ಇಲ್ಲದ ಪರಿಸ್ಥಿತಿಯಲ್ಲಿ ಬಿಟ್ಟು ಹೋಗಿದ್ದೀಯ. ನಾವು ಈ ರೀತಿಯಾಗಿ ದೂರವಾಗಿರುವುದರಿಂದ ದುಃಖದಲ್ಲಿ ಮುಳುಗಿ ಹೋಗಿದ್ದೇನೆ. ನನ್ನ ದುಃಖವೆಲ್ಲ ನನಗಾಗಿಯೇ. ಆಕಾಶದೆತ್ತರಕ್ಕೆ ಇರುವ ಆ ನಿನ್ನ ದೇಹದ ಆಕಾರ, ರೇಷ್ಮೆಯ ವಸ್ತ್ರಗಳನ್ನು ಧರಿಸಿ ಕೈಗೆ ಹಾಕಿರುವ ಕೈ ಕಂಕಣಗಳು, ಗಾಂಭೀರ್ಯದ ಆ ನಿನ್ನ ನಡಿಗೆಯಲ್ಲಿ ನಿನ್ನ ನೋಡಲು ಕಣ್ಣುಗಳು ಸಾಲದು. ಆದರೆ ಈಗ ಯಾಕೆ ಈ ರೀತಿಯಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದೀಯ? ಹೇಳು, ಎಷ್ಟು ಸೊಗಸಾಗಿ ನಿದ್ದೆ ಮಾಡುತ್ತಿರುವೆಯಲ್ಲ. ನಾನು ಕೇಳುತ್ತಿರುವ ಈ ಪ್ರಶ್ನೆಗೆ ಯಾಕೆ ನೀನು ಉತ್ತರಿಸುತ್ತಿಲ್ಲ? ನೀನು ಅಸಾಧಾರಣವಾದ ಧೈರ್ಯವನ್ನು ಹೊಂದಿರುವ ವಿಶ್ವನಾಥನಾಗಿದ್ದೀಯ. ಎಂತಹ ಸವಾಲನ್ನಾದರೂ ಎದುರಿಸುವ ಶಕ್ತಿಯುಳ್ಳವನು. ಹಿಂದಕ್ಕೆ ಸರಿದ ಮಾತೇ ಇಲ್ಲ. ಯಾಕೆ ನೀನು ನನಗೆ ಸಮಾಧಾನ ಹೇಳುತ್ತಿಲ್ಲ? ಸೂರ್ಯನಂತೆ ಪ್ರಜ್ವಲಿಸುವ ನಿನ್ನ
ಗದಾಯುಧದಿಂದ ಯುದ್ಧದಲ್ಲಿ ಅದೆಷ್ಟೋ ಶತ್ರುಗಳನ್ನು ಮಣ್ಣು ಮುಕ್ಕಿಸಿದ್ದೀಯ. ಅದು ಇಂದ್ರನಲ್ಲಿರುವ ವಜ್ರಾಯುಧಕ್ಕೆ ಸಮಾನವಾದುದು ಎಂದು ಹೇಳುವರು. ಅಂಥದ್ದು ಯುದ್ಧದಲ್ಲಿ ಬಾಣಗಳು ತಾಗಿ 1000 ತುಂಡುಗಳಾಗಿ ಚೆಲ್ಲಾಪಿಲ್ಲಿಯಾಗಿರುವೆ. ಅದೇ ರೀತಿಯಲ್ಲಿ ನನ್ನ ಮನಸ್ಸು ಮಾತ್ರ ಯಾಕೆ ಹೊಡೆದು ಹೋಗುತ್ತಿಲ್ಲ? ನೀನು ನನ್ನ ಬಿಟ್ಟು ಹೋಗಿದ್ದೀಯ ಸರಿ, ಆದರೆ ಅದರ ಪರಿಣಾಮದಿಂದ ನಾನು ದುಃಖಪಡುತ್ತಿದ್ದೇನೆ. ಈ ರೀತಿಯಾಗಿ ಮಂಡೋದರಿ ಒಂದು ಕಡೆ ರಾವಣನ ಸಾವಿನಲ್ಲಿರುವ ಧರ್ಮದ ಬಗ್ಗೆ ಮಾತನಾಡುತ್ತಾ ಮತ್ತೊಂದು ಕಡೆ ತನ್ನ ಪತಿ ದೂರವಾದನಲ್ಲ ಎಂದು ದುಃಖಿಸುತ್ತಿದ್ದಳು. ಅದೇ ಸಮಯಕ್ಕೆ ಸರಿಯಾಗಿ ರಾಮನು ಮಾತನಾಡುತ್ತಾ ಸ್ತ್ರೀಯರಿಗೆ ಸಂತಾಪದಿಂದ ಸಮಾಧಾನ ಮಾಡಿ ನಿನ್ನ ಅಣ್ಣನ ಅಂತ್ಯಕ್ರಿಯೆಯನ್ನು ಮುನ್ನಡೆಸುವಂತೆ ವಿಭೀಷಣನಿಗೆ ಸೂಚಿಸಿದನು. ವಿಭೀಷಣನು ಧರ್ಮವನ್ನು ತಿಳಿದಿದ್ದ ಮಹಾಬುದ್ಧಿವಂತ. ಅದೇ ಮಾತುಗಳನ್ನಾಡುತ್ತಾ ನಮ್ಮ ಅಣ್ಣ ರಾವಣನು ಧರ್ಮವನ್ನು ಉಲ್ಲಂಘಿಸಿ ಕ್ರೂರವಾಗಿ ವರ್ತಿಸಿದ್ದಾನೆ. ಹಿಂಸೆಯಿಂದ ಅಸತ್ಯ ರೀತಿಯಲ್ಲಿ ನಡೆದುಕೊಂಡಿದ್ದಾನೆ. ಬೇರೆಯವರ ಪತ್ನಿಯರನ್ನು ತನ್ನ ತೆಕ್ಕೆಗೆ ಹಾಕಿಕೊಂಡು ಕಣ್ಣೀರು ಹಾಕಿಸಿದ್ದಾನೆ. ಅಂತಹ ವ್ಯಕ್ತಿಗೆ ನಾನು ಅಂತ್ಯಕ್ರಿಯೆಯನ್ನು ಮಾಡಬಾರದು. ಅದೆಷ್ಟೋ ಜನರಿಗೆ ತೊಂದರೆಯನ್ನು ಕೊಟ್ಟಿದ್ದಾನೆ. ಆತನು ನನಗೆ ಅಣ್ಣನ ರೂಪದಲ್ಲಿರುವ ಶತ್ರುವಾಗಿದ್ದಾನೆ, ಮೃಗವಾಗಿದ್ದಾನೆ. ನಮಗಿಂತ ದೊಡ್ಡವರಿಗೆ ಗೌರವ ಕೊಡಬೇಕೆನ್ನುವುದು ವಾಸ್ತವವೇ. ಆದರೆ ರಾವಣನು ಆ ಗೌರವಕ್ಕೆ ಅನರ್ಹನಾಗಿದ್ದಾನೆ. ಓ ರಾಮ, ಭೂಲೋಕದಲ್ಲಿರುವ ಮಾನವರು ನನ್ನನ್ನು ಕ್ರೂರನನ್ನಾಗಿ ನೋಡಬಹುದು, ಆದರೆ ರಾವಣನ ಗುಣಗಳ ಬಗ್ಗೆ ತಿಳಿದುಕೊಂಡ ಮೇಲೆ ನಾನು ಮಾಡಿ ಒಳ್ಳೆಯದನ್ನು ಮಾತ್ರ ನೋಡುತ್ತಾರೆ ಎಂದು ಹೇಳಿದನು. ಶ್ರೀರಾಮನು ಈ ಮಾತಿನಲ್ಲಿ ಇರುವ ಧರ್ಮವನ್ನು ಅರ್ಥ ಮಾಡಿಕೊಂಡು ಸಂತೋಷಪಟ್ಟನು. ಆದರೆ ಮತ್ತೆ ತಿರುಗಿ ವಿಭೀಷಣನಿಗೆ, ಈ ದಿನ ನನಗೆ ಸಿಕ್ಕಿರುವ ವಿಜಯಕ್ಕೆ ನೀನೂ ಸಹ ಕಾರಣಕರ್ತನಾಗಿದ್ದೀಯ. ಹಾಗಾಗಿ ನಿನಗೆ ಸಮ್ಮತವಾಗಿರುವ ಕೆಲಸವನ್ನು ನಾನು ಮಾಡಬೇಕಾಗಿದೆ. ಆದರೆ ವಿಭೀಷಣ, ಒಂದು ಮಾತು, ನಾನು ಹೇಳುವ ಮಾತುಗಳಿಗೆ ನೀನು ಮಾತ್ರ ನನ್ನನ್ನು ಖಂಡಿತವಾಗಿ ಕ್ಷಮಿಸಬೇಕು. ರಾವಣನು ಅಧರ್ಮವನ್ನು, ಅಸತ್ಯವನ್ನು ಅನುಸರಿಸಿದ್ದಾನೆ. ತನ್ನ ಕೋರಿಕೆ ಆಸೆಗಳಿಗೆ ದಾಸನಾಗಿ ಬಿಟ್ಟಿದ್ದಾನೆ. ಆದರೆ ಯುದ್ಧದಲ್ಲಿ ಮಾತ್ರ ಯಾವಾಗಲೂ ತನ್ನ ಶಕ್ತಿ, ಬಲ ಮತ್ತು ಧೈರ್ಯವನ್ನು ಪ್ರದರ್ಶಿಸಿದ್ದಾನೆ. ಇಂದ್ರನ ನಾಯಕತ್ವದಲ್ಲಿ ದೇವತೆಗಳೆಲ್ಲರೂ ಕೂಡಿ ಬಂದರೂ ಸಹ ಆತನನ್ನು ಸೋಲಿಸಲಾರರು ಎಂಬುದನ್ನು ಕೇಳಿದ್ದೇನೆ. ತನ್ನ ಶಕ್ತಿ ಸಾಮರ್ಥ್ಯಗಳಿಂದ 3 ಲೋಕಗಳನ್ನು ಗಡಗಡ ನಡುಗಿಸಿದ್ದಾನೆ ಎಂಬುದೆಲ್ಲವೂ ಸತ್ಯವೇ. ಆದರೆ ಆತನಲ್ಲಿರುವ ಶತ್ರುತ್ವ ಅವನ ಸಾವಿನೊಂದಿಗೆ ಮುಕ್ತಾಯಗೊಂಡಿದೆ. ಇನ್ನು ನಮಗೆ ಅದರ ಬಗ್ಗೆ ಚಿಂತೆ ಇಲ್ಲ. ಆದ್ದರಿಂದ ವಿಭೀಷಣ, ಅಂತ್ಯಕ್ರಿಯೆಯನ್ನು ಸಕ್ರಮವಾಗಿ ನಡೆಸು. ಈ ಕ್ಷಣದಲ್ಲಿ ವಿಭೀಷಣ, ನೀನು ನನಗೆ ಎಷ್ಟು ಆತ್ಮೀಯನಾಗಿರುವೆಯೋ ರಾವಣನೂ ಸಹ ಅಷ್ಟೇ ಆತ್ಮೀಯನಾಗಿದ್ದಾನೆ. ಸರಿಯಾದ ಆಚಾರ ವಿಚಾರಗಳ ಪ್ರಕಾರ ಅಂತ್ಯಕ್ರಿಯೆಯನ್ನು ನಿನ್ನ ಕೈಯಿಂದಲೇ ನೆರವೇರಿಸಬೇಕು. ಒಂದು ವೇಳೆ ನೀನು ಮಾಡಲಾಗುವುದಿಲ್ಲ ಎಂದರೆ ನಾನು ನೆರವೇರಿಸುತ್ತೇನೆ ಎಂದು ಹೇಳಿದನು. ರಾಘವನ ಮಾತುಗಳನ್ನು ಕೇಳಿಸಿಕೊಂಡ ತಕ್ಷಣ ವಿಭೀಷಣನು, ಇಲ್ಲ ರಾಮ, ನಾನೇ ಮಾಡುತ್ತೇನೆ ಎಂದು ಹೇಳಿ ರಾವಣನ ಅಂತ್ಯಕ್ರಿಯೆಗೆ ಏರ್ಪಾಡನ್ನು ಮಾಡುತ್ತಾನೆ. ಚಿತೆಯನ್ನು ತಯಾರು ಮಾಡಿ ರಾವಣನ ದೇಹಕ್ಕೆ ಬೆಂಕಿಯನ್ನು ಸ್ಪರ್ಶಿಸುತ್ತಾನೆ. ಅದಾದ ನಂತರ ದುಃಖ ತಪ್ತರಾದ ಮಹಿಳೆಯರಿಗೆಲ್ಲ ಸಮಾಧಾನವಾಗುವ ರೀತಿಯಲ್ಲಿ ಮಾತುಗಳನ್ನಾಡಿ ಒಟ್ಟಿಗೆ ಅವರೆಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಲಂಕಾಪಟ್ಟಣವನ್ನು ಪ್ರವೇಶಿಸಿದನು. ಎಲ್ಲ ಮುಗಿದ ನಂತರ ರಾಮ, ಲಕ್ಷ್ಮಣ, ಸುಗ್ರೀವರಿರುವ ಸ್ಥಳಕ್ಕೆ ತೆರಳಿ ವಿನಯವಾಗಿ ನಿಂತುಕೊಂಡನು. ರಾವಣನ ಮರಣವನ್ನು ನೋಡಿದ ದೇವ, ಗಂಧರ್ವ, ದಾನವರೆಲ್ಲರೂ ಅವರವರ ವಿಮಾನದಲ್ಲಿ ಹೊರಟು ಹೋದರು. ರಾವಣನ ಮರಣ, ರಾಘವನ ವೈಭವ, ವಾನರರ ಯುದ್ಧ ರೀತಿ, ಸುಗ್ರೀವರ ನ್ಯಾಯ, ಲಕ್ಷ್ಮಣನಿಗೆ ತನ್ನ ಅಣ್ಣನ ಮೇಲಿರುವ ಪ್ರೀತಿ, ಯುದ್ಧದಲ್ಲಿ ಪ್ರದರ್ಶಿಸಿದ ವೀರತ್ವ, ಹೀಗೆ ಎಲ್ಲದರ ಬಗ್ಗೆ ಮಾತನಾಡುತ್ತಾ ಅವರು ತಮ್ಮ ತಮ್ಮ ಪ್ರದೇಶಕ್ಕೆ ಮರಳಿ ಹೊರಟು ಹೋದರು. ಇನ್ನು ಬೀಳ್ಕೊಡುಗೆ ಸಿದ್ಧತೆಗಳು ಮೊದಲಾದವು. ಮೊದಲನೆಯದಾಗಿ ಇಂದ್ರನು ಶ್ರೀರಾಮನಿಗೆ ನೀಡಿದ ರಥವನ್ನು
ಮಾತಲಿಗೆ ಒಪ್ಪಿಸಿದರೆ ಆತನು ಅದನ್ನು ಮರಳಿ ತೆಗೆದುಕೊಂಡನು. ಮಾತಲಿ ಎಂದರೆ ಇಂದ್ರನ ರಥಸಾರಥಿ. ರಾಮನ ಅಪ್ಪಣೆಯನ್ನು ಪಡೆದು ಮಾತಲಿ ಸ್ವರ್ಗಲೋಕಕ್ಕೆ ತೆರಳಿದನು. ಅಲ್ಲಿಯವರೆಗೂ ಸುಗ್ರೀವನು ಮಾಡಿದ ಸಹಾಯದ ನೆನಪಿಗಾಗಿ ರಾಮನು ಆತನನ್ನು ಬಿಗಿದಪ್ಪಿಕೊಂಡನು. ಅದಾದ ನಂತರ ವಾನರರು ತಂಗಿರುವ ಪ್ರದೇಶಕ್ಕೆ ಹೋದನು. ಅಲ್ಲಿ ತನ್ನ ಜೊತೆ ಇದ್ದ ಲಕ್ಷ್ಮಣನಿಗೆ ರಾಮನು ಈ ರೀತಿಯಾಗಿ ಹೇಳುತ್ತಾನೆ: ವಿಭೀಷಣನಿಗೆ ಲಂಕಾಧಿಪತಿಯನ್ನಾಗಿ ಪಟ್ಟಾಭಿಷೇಕವನ್ನು ಮಾಡಬೇಕು. ಆತನು ನನಗೆ ಅಂತಹ ವಿಧೇಯತೆ ವಿಶ್ವಾಸವನ್ನು ತೋರುವ ಮೂಲಕ ಸ್ವಾಮಿ ನಿಷ್ಠೆಯನ್ನು ಮೆರೆದಿದ್ದಾನೆ. ರಾವಣನ ತಮ್ಮನಾಗಿದ್ದರೂ ಆತನಿಗೆ ರಾಜ್ಯಾಧಿಕಾರವನ್ನು ನೀಡಬೇಕೆನ್ನುವುದು ನನ್ನದೊಂದು ಆಸೆ. ಈ ಮಾತುಗಳನ್ನು ಕೇಳಿಸಿಕೊಂಡ ಲಕ್ಷ್ಮಣನು ಸಂತೋಷದಿಂದ ಬೇಗನೆ ಒಂದು ಬಂಗಾರದ ಕುಂಡವನ್ನು ತೆಗೆದುಕೊಂಡು ಬಂದನು. ಲಂಕಾ ನಗರದ ಅಸುರರ ಸೈನ್ಯದ ಮಧ್ಯದಲ್ಲಿ ರಾಮನ ಆದೇಶವನ್ನು ಅನುಸರಿಸಿ ಲಕ್ಷ್ಮಣನು ಆ ಬಂಗಾರವನ್ನು ಉಪಯೋಗಿಸಿಕೊಂಡು ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿದನು. ಪಟ್ಟಾಭಿಷೇಕ ಮಾಡುವ ಆಚರಣೆಯಲ್ಲಿ ಕಿರೀಟವನ್ನು ಅಲಂಕರಿಸುವುದಷ್ಟೇ ಅಲ್ಲ, ಪಟ್ಟಾಭಿಷೇಕ ಮಾಡುವ ವ್ಯಕ್ತಿ ಮತ್ತು ಪಟ್ಟಾಭಿಷೇಕವನ್ನು ಮಾಡಿಸಿಕೊಳ್ಳುವ ವ್ಯಕ್ತಿಯ ಕೈಯೊಳಗೆ ನೀರಿನ ತರ್ಪಣವನ್ನು ಬಿಡಬೇಕು. ಅದಕ್ಕಾಗಿಯೇ ಆ ಬಂಗಾರದ ಕುಂಡವನ್ನು ಉಪಯೋಗಿಸಿದ್ದಾರೆ. ಈ ದೃಶ್ಯವನ್ನು ನೋಡಿದ ಅಸುರ ವೃದ್ಧರು, ಸಲಹಾದಾರರು, ಸೈನಿಕ ಪಡೆಗಳು ಎಲ್ಲರೂ ಆನಂದಿಸಿದರು. ಈ ಸಂತೋಷದ ಸಮಯವನ್ನು ಆನಂದವನ್ನು ವ್ಯಕ್ತಪಡಿಸುತ್ತಾ ರಾಮ ಲಕ್ಷ್ಮಣರಿಗೆ ಸಿಹಿ ತಿಂಡಿ ಧಾನ್ಯಗಳನ್ನು ನೀಡಿದರು. ವಿಭೀಷಣನ ಸಂತೋಷಕ್ಕಾಗಿ ರಾಮ ಲಕ್ಷ್ಮಣರು ಆ ಬಹುಮಾನಗಳನ್ನು ಸ್ವೀಕರಿಸಿದರು. ರಾಮನು ಹನುಮಂತನನ್ನು ಕರೆದು, ಇನ್ನು ಮುಂದೆ ವಿಭೀಷಣನು ಈ ಲಂಕೆಗೆ ಅಧಿಪತಿ. ಆತನ ಅನುಮತಿಯನ್ನು ಪಡೆದುಕೊಂಡು ರಾವಣನ ನಿವಾಸದೊಳಗೆ ಪ್ರವೇಶ ಮಾಡು. ಸೀತೆ ಇರುವ ಪ್ರದೇಶಕ್ಕೆ ಹೋಗಿ ನಾನು, ಸುಗ್ರೀವ, ಲಕ್ಷ್ಮಣ ಎಲ್ಲರೂ ಸುರಕ್ಷಿತವಾಗಿದ್ದೇವೆ ಎಂದು ರಾವಣನು ಅಂತ್ಯವಾದನು ಎಂಬ ಸಂದೇಶವನ್ನು ಮುಟ್ಟಿಸು ಅಂತ ಹೇಳಿದನು. ಈ ಮಾತಿನೊಂದಿಗೆ ಯುದ್ಧಕಾಂಡದಲ್ಲಿ 98ರಿಂದ 100ನೇ ಸರ್ಗವರೆಗೂ ಇರುವ ಕತೆ ಪೂರ್ತಿಯಾಯಿತು. ಆದರೆ ಈ ಕಥೆಯಲ್ಲಿ ಒಬ್ಬೊಬ್ಬರು ಮಾತನಾಡಿದ ವಿಧಾನ, ಅಂದರೆ ರಾವಣನ ಸಾವನ್ನು ನೋಡಿದ ರೀತಿಯನ್ನು ಗಮನಿಸೋಣ. ಇದರಲ್ಲಿ ಕೆಲವು ಸ್ಪಿರಿಚುವಲ್ ಎಕ್ಸ್ಪ್ಲನೇಷನ್ ಇರುತ್ತವೆ. ಸೊ ಭಗವದ್ಗೀತೆ, ಕಪಿಲಗೀತ ಇಂತಹ ಆಧ್ಯಾತ್ಮಿಕ ಗ್ರಂಥಗಳ ಬಗ್ಗೆ ಅರಿವು ಇರುವವರಿಗೆ ಚೆನ್ನಾಗಿ ಇದು ಅರ್ಥವಾಗುತ್ತದೆ. ಅವಗಾಹನೆ ಇಲ್ಲದವರಿಗೆ ಆದಷ್ಟು ತುಂಬ ಸರಳವಾಗಿ ಅರ್ಥ ಮಾಡಿಸಲು ಪ್ರಯತ್ನಿಸುತ್ತೇನೆ. ಮೊದಲನೆಯದಾಗಿ, ದಶಕಂಠನ ಪತ್ನಿಯರು ಅಂದರೆ ಮಂಡೋದರಿಯನ್ನು ಬಿಟ್ಟು ಇನ್ನುಳಿದವರು ಆಡಿದ ಮಾತುಗಳು. ಅಂದರೆ ಇವರು ರಾವಣನ ಸಾವು ಮಾತ್ರ ವಿಧಿಲಿಖಿತ, ಎಲ್ಲ ನಮ್ಮ ಹಣೆ ಬರಹ ಎನ್ನುವ ರೀತಿಯಲ್ಲಿ ಮಾತನಾಡಿದರು. ಇಂದಿಗೂ ಸಹ ಸಾಧಾರಣ ಮನುಷ್ಯರಾದ ನಮ್ಮಲ್ಲಿರುವ ಕೆಲವೊಬ್ಬರು ಜೀವನದಲ್ಲಿ ಎದುರಾಗುವ ಕೆಲವು ಸಂಘಟನೆ ನಮ್ಮ ಹಣೆ ಬರಹ ಎಂದು ಹೇಳುತ್ತಿರುತ್ತಾರೆ. ಇದು ಆಧ್ಯಾತ್ಮಿಕದ ಬಗ್ಗೆ ತಿಳಿಯದವರು ಆಲೋಚಿಸುವ ರೀತಿ ಮತ್ತು ಮಾತನಾಡುವ ವಿಧಾನವಾಗಿದೆ. ಇನ್ನು ಮಂಡೋದರಿ ವಿಷಯಕ್ಕೆ ಬರುವುದಾದರೆ, ರಾವಣನು ಸಾವನ್ನಪ್ಪುವುದಕ್ಕೆ ಆತನಲ್ಲಿ ಬೆಳೆದ ಕಾಮ ಕ್ರೋಧಗಳೇ ಕಾರಣ ಎಂದು ಹೇಳಿದ್ದಾಳೆ. ಕಾಮ, ಕ್ರೋಧ, ಲೋಭಗಳು ಈ ಮೂರು ಒಬ್ಬ ವ್ಯಕ್ತಿಯ ವಿನಾಶಕ್ಕೆ ದಾರಿಯನ್ನು ಮಾಡಿಕೊಡುವ ದ್ವಾರಗಳು ಎನ್ನುವ ಮಾತು ಭಗವದ್ಗೀತೆಯ 16ನೇ ಅಧ್ಯಾಯ ದೈವಾಸುರ ಸಂಪದ ವಿಭಾಗ ಯೋಗದಲ್ಲಿರುವುದನ್ನು ನಾವು ಕಾಣಬಹುದು. ಅದೇ ವಿಷಯವನ್ನು ಮಂಡೋದರಿ ಸಹ ಇಲ್ಲಿ ಪ್ರಸ್ತಾಪಿಸಿದ್ದಾಳೆ. ಅದಾದ ಮೇಲೆ ಸೀತೆಯ ವಿಷಯದಲ್ಲಿ ರಾವಣನು ಮಾಡಿದ ಎಡವಟ್ಟನ್ನು ಗುರುತಿಸುವುದಕ್ಕಾಗಿ ಸಂಭವಿಸಿದ 2 ಸಂದರ್ಭಗಳನ್ನು ಹೇಳಿದ್ದಾಳೆ. 1. 14,000 ಸೈನಿಕರನ್ನು 1.5 ಗಂಟೆಯಲ್ಲಿ ರಾಮನ ಕೈಯಲ್ಲಿ ಅಂತ್ಯವಾದ ಸಂದರ್ಭ. 2. ಹನುಮಂತನು ಅಶೋಕವನದಲ್ಲಿ ಅಸುರ ಪಡೆಗಳೊಂದಿಗೆ ಶುರು ಮಾಡಿದ ಹೋರಾಟದಿಂದ ಹಿಡಿದು ಲಂಕಾ ದಹನ ಮಾಡಿ ಪೂರ್ತಿ ವಿಧ್ವಂಸಗೊಳಿಸಿತ್ತು. ಇಷ್ಟೆಲ್ಲ ನಡೆದರೂ ರಾವಣನು ತನ್ನ ತಪ್ಪನ್ನು ಗುರುತಿಸಿಕೊಳ್ಳಲಿಲ್ಲ. ಅದರ ಜೊತೆಗೆ ರಾಮನೊಂದಿಗಿನ ವೈರತ್ವ ಬಿಟ್ಟು ಬಿಡು ಎಂದು ಎಷ್ಟೋ ಮಂದಿ ಹೇಳಿದರೂ
ತನ್ನ ಅಹಂಕಾರದಿಂದ ನಿರ್ಲಕ್ಷಿಸಿದ. ಹಾಗೆ ತನ್ನಲ್ಲಿರುವ ಕಾಮ, ಕ್ರೋಧ, ಅಹಂಕಾರ ಈ ಯಾವ ಲಕ್ಷಣಗಳನ್ನೂ ನಿಯಂತ್ರಿಸದೆ ತಾನು ಮಾಡಿರುವ ಕರ್ಮಗಳಿಂದಲೇ ತಾನು ಅಂತ್ಯವಾದನು ಎಂದು ಹೇಳಿದಳು. ಒಟ್ಟಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ತಾನು ಮಾಡುವ ಕರ್ಮಗಳಿಗೆ ತಕ್ಕ ಶಿಕ್ಷೆಯನ್ನು ಅನುಭವಿಸಲೇಬೇಕು, ಅನುಭವಿಸುತ್ತಾನೆ ಎಂದು ಭಗವದ್ಗೀತೆಯ 2ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಮಾತನಾಡಿದ್ದಾಳೆ. ಮಂಡೋದರಿಗೆ ಇದರ ಬಗ್ಗೆ ಅರಿವು ಇರುವುದರಿಂದಲೇ ರಾಮಾಯಣದಲ್ಲಿ ಆಕೆಯನ್ನು ಬಹಳ ಬುದ್ಧಿವಂತೆ, ತಿಳುವಳಿಕೆಯುಳ್ಳವಳು ಎನ್ನುತ್ತಾರೆ. ಇನ್ನು ವಿಭೀಷಣನ ವಿಷಯಕ್ಕೆ ಬರುವುದಾದರೆ, ರಾವಣನು ಬದುಕಿರಬೇಕಾದರೆ ಮಾಡಿದ ಅಧರ್ಮವನ್ನು ಪರಿಗಣನೆಗೆ ತೆಗೆದುಕೊಂಡು ಅಂತಹ ದೊಡ್ಡ ವ್ಯಕ್ತಿಯನ್ನು ಗೌರವಕ್ಕೆ ಅನರ್ಹ ಮತ್ತು ಕಳಂಕಿತನೆಂದು ಹೇಳಿದನು. ವಿಭೀಷಣನು ಹೇಳುವ ಮಾತಿನ ಪ್ರಕಾರ ಜೀವಿಯು ಬದುಕಿರುವಾಗ ಪಾಲಿಸಬೇಕಾದ ಧರ್ಮ ಅಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳಾಗಿವೆ. ಅದಕ್ಕೆ ರಾಮನು ಸಮಾಧಾನದಿಂದ ರಾವಣನ ಜೊತೆ ಇರುವ ಶತ್ರುತ್ವವೇ ಅವನ ಸಾವಿನೊಂದಿಗೆ ಅಂತ್ಯವಾಯಿತು. ಇನ್ನು ಅದರ ಜೊತೆ ಕೆಲಸವಿಲ್ಲ. ಆತನ ಅಂತ್ಯಕ್ರಿಯೆಯನ್ನು ನೀನು ಮಾಡದಿದ್ದರೆ ನಾನು ಮಾಡುತ್ತೇನೆ ಎಂದು ಹೇಳಿದ ಮಾತಿನಲ್ಲಿ ಆಧ್ಯಾತ್ಮಿಕತೆಗೆ ಮೀರಿದ ಜ್ಞಾನವಿರುವುದು ಕಾಣುತ್ತದೆ. ಇಷ್ಟವಿರದಿರುವ ವ್ಯಕ್ತಿಯು ಸಾವನ್ನಪ್ಪಿದರೆ ಸಂತೋಷಪಡುವ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಈ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಒಂದು ಆತ್ಮ ಶರೀರದಲ್ಲಿ ಇರುವಾಗ ಅದು ಜೀವವಿರುವ ದೇಹವಾಗುತ್ತದೆ. ಆಗ ಜೀವಿ ವರ್ತಿಸುವ ರೀತಿಯಿಂದ ಇತರರಿಗೆ ಅವರ ಮೇಲೆ ಪ್ರೀತಿ, ಪ್ರೇಮ, ರಾಗ, ದ್ವೇಷ, ಅಸೂಯೆಗಳು ಹುಟ್ಟುತ್ತವೆ. ಒಂದು ಸಾರಿ ಆ ಆತ್ಮ ಅಥವಾ ಜೀವಿ ಸಾವನ್ನಪ್ಪಿದರೆ ಆತ್ಮ ಶರೀರವನ್ನು ಬಿಟ್ಟು ಹೋಗುತ್ತದೆ. ಆತ್ಮಕ್ಕೆ ಈ ರಾಗ ದ್ವೇಷಗಳೇನೂ ಇರುವುದಿಲ್ಲ. ಎಲ್ಲ ಪರಮಾತ್ಮನಲ್ಲಿ ಲೀನವಾಗಿ ಬಿಡುತ್ತದೆ. ರಾಮನು ಹೇಳಿರುವ ಮಾತಿನಲ್ಲಿ ಈ ರೀತಿಯ ಅರ್ಥವಿದೆ. ಭಗವದ್ಗೀತೆಯ ಸಾಂಖ್ಯಯೋಗ ಕಲಿಸುವ ವಿಷಯ ಇನ್ನು ರಾವಣನ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಎನ್ನುವ ಉದ್ದೇಶದಲ್ಲಿ ರಾಮನ ದೊಡ್ಡ ಗುಣ ಕಾಣುತ್ತದೆ. ಆ ದೊಡ್ಡ ಗುಣ ಇಲ್ಲಿಗೆ ಮುಗಿಯಲಿಲ್ಲ. ರಾವಣನನ್ನು ಅಂತ್ಯಗೊಳಿಸಿ 3 ಲೋಕಗಳಿಗೆ ಪ್ರಶಾಂತತೆಯನ್ನು ಪ್ರಸಾದಿಸಿದನು. ಇನ್ನು ರಾವಣನು ರಾಮನ ಕೈಯಲ್ಲಿ ಅಂತ್ಯವಾಗಿದ್ದರಿಂದ ಕ್ಷತ್ರ ಧರ್ಮದ ಪ್ರಕಾರ ಲಂಕಾಪಟ್ಟಣ ರಾಮನ ಪಾಲಾಗಬೇಕಿತ್ತು. ಆದರೆ ಆತನು ಆ ರಾಜ್ಯವನ್ನು ಸ್ವೀಕರಿಸಲಿಲ್ಲ. ಕೇವಲ ಧರ್ಮ ಸ್ಥಾಪನೆಗಾಗಿ ತನ್ನ ಕರ್ಮವನ್ನು ಮಾಡಿ ರಾಜ್ಯವನ್ನು ವಿಭೀಷಣನಿಗೆ ವಹಿಸಿಕೊಟ್ಟನು. ಇಲ್ಲಿ ರಾಮನ ನಿಸ್ವಾರ್ಥ ಮನುಷ್ಯತ್ವ ಎದ್ದು ಕಾಣುತ್ತದೆ. ಕೊನೆಯದಾಗಿ ವಿಭೀಷಣನಿಗೆ ಆಜ್ಞೆಯನ್ನು ಮಾಡುವ ಅಧಿಕಾರ ರಾಮನಿಗಿದ್ದರೂ ಸಹ ಪಟ್ಟಾಭಿಷೇಕ ಪೂರ್ತಿಯಾದ ನಂತರವೇ ಹನುಮಂತನನ್ನು ಕರೆದು ವಿಭೀಷಣನ ಅನುಮತಿ ಪಡೆದ ನಂತರವಷ್ಟೇ ಒಳಗಡೆ ಪ್ರವೇಶಿಸಿ ಸೀತೆಗೆ ವಾರ್ತೆಯನ್ನು ತಿಳಿಸುವಂತೆ ಹೇಳಿದನು. ಇದು ವಿಭೀಷಣನಿಗೆ ರಾಮನು ನೀಡಿದ ಮರ್ಯಾದೆಯಾಗಿದೆ. ಇಷ್ಟೊಂದು ಒಳ್ಳೆಯ ಗುಣಗಳನ್ನು ಹೊಂದಿರುವ ವ್ಯಕ್ತಿಯಾಗಿರುವುದರಿಂದಲೇ ರಾಮನು ಪುರುಷರಲ್ಲಿ ಉತ್ತಮನು, ಪುರುಷೋತ್ತಮ ಎಂದು ಕರೆಯುತ್ತಾರೆ. ಸೊ ಇದು ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೈ ಕರ್ನಾಟಕ ಮಾತೆ.